ಕೊಡ್ಬೋದಿಲ್ಲ ಅಂತಲ್ಲ, ಮರೀರಿ ಅಂತೆಲ್ಲರೂ ಹೇಳಲಿಕ್ಕಾಗ್ತದೆ. ಆದ ಗಾಯವನ್ನು ಅಷ್ಟು ಸುಲಭ ಮರೀಲಿಕ್ಕೆ ಆಗೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಅದೇ ಇರಲಿ, ನಮ್ಮ ಎಸ್ ಎಂ ಜಾಮದಾರ್ ಅವರು ನಿಜವಾದ ಬಸವಣ್ಣವರ ಫಾಲೋವರ್ಸ್, ಅಭಿಮಾನಿ, ಮೂಢ ಭಕ್ತರು ಅಲ್ಲ. ಇಲ್ಲಿ ಭಾಳ ನೆನಪಿಡಬೇಕಾಗಿದ್ದು ಒಳ್ಳೆಯ ಅಭ್ಯಾಸಕರವರು ಅವರಾಗಿರ್ಬೋದು, ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರಾಗಿರ್ಬೋದು, ಡಾಕ್ಟರ್ ಆರ್ ಸಿ ಹಿರೇಮಠರಾವ್ ಅಂಥವರಾಗಿರ್ಬೋದು. ಇವರೆಲ್ಲರೂ ಚೆನ್ನಾಗಿ ಬಸವಣ್ಣನ ಅಭ್ಯಾಸ ಮಾಡಿಕೊಂಡು ಅವರ ಪ್ರತಿ ವಚನದ ಪ್ರಕಾರ ಬದುಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಇಂಥ ಒಂದು ವಿಚಾರಧಾರೆಯಿಂದಾಗಿ ನಮ್ಮ ಎಂ ಎಂ ಕಲಬುರ್ಗಿ ಅವರು ಬಲಿಯಾಗಿ ಹೋದ್ರು ಅನ್ನೋದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅದೇನೋ ಆಗಲಿ, ಇಲ್ಲೇ ಎಸ್ ಎಂ ಜಾಮದಾರ್ ಅವರ ಮಾತುಗಳನ್ನು ಮತ್ತೊಮ್ಮೆ ವಿಮರ್ಶೆ ವಿಚಾರ ಮಾಡಿ ನಮ್ಮ ವೀರಶೈವರಂತ ಕರ್ಕೊಳ್ಳುವಂಥ ಎರಡು ಒಂದು ಅಂತ ಹೇಳುವಂಥ ಜನ ಯಾಕ್ರಿ ಈ ಪಂಚಪೀಠಾಧೀಶರಿಗೆ ನೀವು ಇದ್ದಂಥವರು ಈ ಬಸವಣ್ಣನ ಗುರು ಅಥವಾ ಒಂದು ದೈವತ್ವ ಸ್ಥಾನದಲ್ಲಿ ಯಾಕೆ ನೋಡಬಾರ್ದು ಅನ್ನೋದನ್ನು ಇಲ್ಲೇ ನಾವು ಕೇಳಬೇಕಾಗಿದೆ. ಅಂದ್ರೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳಲ್ರಿ, ತಪ್ಪಾಗಿತ್ತು ಅಂತಲ್ಲ, ಅವ್ರು ಒಪ್ಕೋಬೇಕಂತ ಹೇಳ್ತಾ ಇದ್ದಾರೆ. ಮನಃಪೂರ್ವಕವಾಗಿ ನೀವು ಬಸವಣ್ಣವರು ಗುರು ಅಂತ ಒಪ್ಕೋಬೇಕು. ಅದು ಸಾಧ್ಯನಾ? ಲಿಂಗಾಲೇಶ್ವರ ಸ್ವಾಮೀಜಿಯವ್ರು ಒಪ್ಪಿಸ್ಬೋದಾ? ಯಾಕೆಂತಂದ್ರೆ ಒಬ್ಬರಿಗೆ ಏನೋ ಸರಿಯಾಗಿ ಕೊಡೋದು ಭಾಳ ಸುಲಭ, ಒಪ್ಪಿಸೋದು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅಲ್ಲಿದ್ದಂಥವ್ರು ಎಲ್ಲರೂ ತಮ್ಮ ಸತ್ಯ ಅಂತ ತಿಳ್ಕೊಂಡಂಥ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರನ್ನು ಬಳಸೋದು ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಏನೋ ಆಗಲಿ, ಎಸ್ ಎಂ ಜಾಮದಾರ್ ಅವರ ವಾದದಲ್ಲೇ ಹುರುಳಿದೆ. ಬಸವಣ್ಣ ಒಬ್ಬ ದೊಡ್ಡ ವ್ಯಕ್ತಿ, ಸಮಾಜ ಬದಲಾವಣೆ ಮಾಡಿದಂಥ ವ್ಯಕ್ತಿ, ಸಮಾಜಕ್ಕೆ ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ. ನಾವು ದೇವಮಾನವ ಅನ್ನಲಿಕ್ಕೆ ಹೋಗೋದಿಲ್ಲ, ಒಬ್ಬ ಮನುಷ್ಯ. ಇದು ಭೂಮಿಯನ್ನು ಸ್ವರ್ಗ ಮಾಡಿದಂಥವ್ರು, ಇದು ಸ್ವರ್ಗದ ನಾವು ಬದುಕಬೇಕನ್ನೋಂಥವ್ರು, ನರಕನ ನೋಡಿದಂಥವ್ರು, ಅಸಮಾನತೆ ನರಕ ನೋಡಿದಂಥವ್ರು, ಮೇಲು ಕೀಳಿನ ನರಕ ನೋಡಿದಂಥವ್ರು, ಜಾತಿಯ ಒಂದು ತರತಮ ವಾಚಕತೆಯನ್ನು ಬೇಡ ಅಂತ ಹೇಳಿದವರು, ಧಿಕ್ಕಾರ ಮಾಡಿದವರು, ಕೊನೆಗೆ ಮೇಲ್ವರ್ಣೀಯ ಬ್ರಾಹ್ಮಣ ಕಣ್ಣಿಗೆ ಕೆಳವರ್ಣೀಯ ಅಸ್ಪೃಶ್ಯ ಹುಡುಗರನ್ನ ಮದುವೆ ಮಾಡಿ ಒಂದು ಕ್ರಾಂತಿ ಕಾರಣ ಆದಂಥ ಬಸವಣ್ಣ ನಿಜವಾಗಿಯೂ ಇದನ್ನೆಲ್ಲ ಮೀರಿದವರು ಅಂತ ನಾವು ಮಾತ್ರ ಈ ಸಂದರ್ಭ ಹೇಳ್ತಾ, ಆದರೂ ಎಸ್ ಎಂ ಜಾಮದಾರ್ ಸವಾಲಕ್ಕೆ ನಮ್ಮ ಲಿಂಗಾಲೇಶ್ವರ ಅವರು ಏನು ತಿಳ್ಕೊಡ್ತಾರ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಸತ್ಯ ಕೈಗಳೇ ಬಂದರೆ